सरकारने आंतरिक आरक्षणातील त्रुटी दुरुस्त कराव्यात या मागणीसाठी गुरुवारी बंजारा, भोवी, कोरच व कोरव समाजाने चन्नमा सर्कल येथे मानवी साखळी करून आंदोलन केले व जिल्हाधिकाऱ्यांमार्फत मुख्यमंत्री यांना निवेदन दिले। आरक्षण वर्गीकरणाबाबत सर्वोच्च न्यायालयाच्या आदेशानुसार योग्य निकष ठरवून जातीनिहाय स्थितीचा आढावा व गणना करावी असे सांगण्यात आले होते। मात्र भाजप सरकारने दिलेले आरक्षण वाढवण्याऐवजी काँग्रेस सरकारने बंजारा, भोवी, कोरच व कोरम या 4 समाजांना 4.5% व भटक्या जमातीला 1% इतके आरक्षण देण्याची शिफारस भाजप सरकारने केली होती। पण सध्याच्या काँग्रेस सरकारने तब्बल 63 जातींना एकत्र करून आंतरिक आरक्षण जाहीर केले आणि अन्याय केला आहे असा आरोप निवेदनात करण्यात आलाय। ನೋಡ್ರಿ, ಒಳ ಮೀಸಲಾತಿಯಲ್ಲಿ ಕೊರಮ, ಕೊರಚ ಮತ್ತು ಬಂಜಾರ ಸಮಾಜಕ್ಕೆ ನಾಗಮೋಹನ್ ದಾಸ್ ಅವರು ಒಂದು ಅವೈಜ್ಞಾನಿಕವಾಗಿ ವರದಿಯನ್ನು ಸಲ್ಲಿಸಿದ್ದಾರೆ। ಜೊತೆಗೆ ಸ್ಪರ್ಶವನ್ನ ಪದವನ್ನು ಬಳಕೆ ಮಾಡಿದ್ದಾರೆ। ಸಂವಿಧಾನ 17ನೇ ವಿಧಿ ಪ್ರಕಾರ ಸ್ಪರ್ಶ ಅನ್ನೋ ಪದವನ್ನ ಬಳಕೆ ಮಾಡುವಂಗಿಲ್ಲ। ಆದರೂ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಆ ಪದವನ್ನು ಬಳಕೆ ಮಾಡಿದ್ದಾರೆ। ಹಾಗೂ ಬಂಜಾರ, ಕೊರಮ, ಕೊರಚ ಸಮಾಜಕ್ಕೆ ಮೊದಲಿನ ಸರ್ಕಾರ 4.5% ಮೀಸಲಾತಿ ಕೊಟ್ಟಿದ್ರು। ಅದನ್ನ ಜೊತೆಗೆ ಸೇರಿ ಒಟ್ಟು 63 ಸಮುದಾಯಕ್ಕೆ ಈ ಸರ್ಕಾರ ಬಂದು 5% ಕೊಡ್ತಾ ಇದೆ। ಇದು ನಮ್ಮ 63 ಸಮಾಜಕ್ಕೆ ಕೂಡ ಮರಣ ಶಾಸನವಾಗಿರುತ್ತದೆ। ಮಾಧ್ಯಮಗಳ ಮುಖಾಂತರ ನಮ್ಮ ಕಳಕಳಿ ವಿನಂತಿ ಇದೆ, ನಮ್ಮ 4 ಸಮುದಾಯಗಳು ಇನ್ನೂ ಒಂದು ಅಸ್ಪರ್ಶತೆಯಿಂದ ಹೊರಗಡೆ ಬಂದಿಲ್ಲ, ತುಳಿತಕ್ಕೆ ಒಳಗೆ ಆಗಿದ್ದೀವಿ। ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಏನು ಅಹಿಂದ ನಾಯಕ ಅಂತ ಹೇಳ್ತಾರಲ್ಲ, ಅಹಿಂದ ನಾಯಕರೇ ಇದು ಯಾರಿಗೆ ಮೆಚ್ಚಿಸ್ಲಿಕ್ಕೆ ಅಂತೇಳಿ ನಾಟಕ ಮಾಡ್ತಾ ಇದ್ರಿ ಮಾನ್ಯ ಸಿದ್ದರಾಮಯ್ಯನವರೇ। ನಮ್ಮ ಸಮುದಾಯಗಳು ಕೂಡ ಇವತ್ತಿನವರೆಗೂ ಸ್ವಂತ ನೆಲೆ ಕಂಡಿಲ್ಲ, ಆದರೂ ಕೂಡ ತಾವು ಬಲಿಷ್ಠರಾಗಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟು ನಮ್ಮ ಸಮುದಾಯಕ್ಕೆ, ಇವು 4 ಸಮುದಾಯಕ್ಕೆ ಹೊರದೊಬ್ಬುವಂತ ತಾವು ಕೆಲಸ ಮಾಡ್ತಾ ಇದ್ರಿ। ಇದು ಎಷ್ಟು ನ್ಯಾಯಬದ್ಧ ಅಂತೇಳಿ ನಾ ಹೇಳಿಕ್ ಬಯಸ್ತೀನಿ। ನೋಡ್ರಿ ಸಿದ್ದರಾಮಯ್ಯನವರೇ, ಬಿಜೆಪಿ ಸರ್ಕಾರವನ್ನ ನಾವು ಒಗೆದಿದ್ದೀವಿ, ಸಮಾಜಕ್ಕೆ ಅನ್ಯಾಯ ಮಾಡಿದೆ ಅಂತೇಳಿ ಅವ್ರು 4.5% ಮೀಸಲಾತಿ ಕೊಟ್ಟಿದ್ರು ಕೂಡ ನಿಮಗೂ ಕೂಡ ಅದೇ ಗತಿ ಕಾಣಿಸ್ತೀವಿ ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ನಾವು ರಾಜ್ಯದ ಮುಂಬರುವ ದಿನಗಳಲ್ಲಿ ಬರುವ 10ನೇ ತಾರೀಕು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ವಿ। ಧನ್ಯವಾದಗಳು। ಮಂಜುನಾಥ್ ಪಮ್ಮಾರ್ ರೀ। यावेळी मंजू कम्मार, देवेंद्र कम्मार, सुरेश राठोड, राजू राठोड यांच्यासह इतर उपस्थित होते। विनोद कोलकार, KMM मराठी, बेळगाव।